ಈಗ ಒಂದು ಕಡೆ ರಾಜ್ಯ ಸ್ವರ್ಗೋಗಿದೆ. ಕಾರಣ ಅದೇನೋ 1000 ದಿನದ ಒಂದು ಸಂಭ್ರಮಾಚರಣೆ, ಸರ್ಕಾರ 1000 ದಿನ ಆಯಿತು ಆಡಳಿತಕ್ಕೆ ಬಂದು ಅಂತ ಸಂಭ್ರಮಾಚರಣೆ ಮಾಡ್ತಾರೆ. 2013 ಮತ್ತು 18 ಸೇರಿ ಈಗ ಈ 3 ವರ್ಷನೂ ಸೇರ್ಕೊಂಡ್ರೆ 7,64,000 ಕೋಟಿಯಷ್ಟು ಇವತ್ತು ನಮ್ಮ ರಾಜ್ಯ ಸಾಲದಲ್ಲಿದೆ. ಅಂದರೆ ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳ ಆಡಳಿತದಲ್ಲಿ ಈಗ ಪ್ರೆಸೆಂಟ್ ಕಂಡೀಷನ್ ಮಾತಾಡೋದಾದರೆ ಪ್ರತಿ ವರ್ಷವೂ ಕೂಡ 1 ಲಕ್ಷ ಕೋಟಿ ಸಾಲ ಆಗಿದೆ. ಪ್ರತಿ ವರ್ಷ 1 ಲಕ್ಷ ಕೋಟಿ ಅಂದರೆ ತಿಂಗಳಿಗೆ 8,500 ಕೋಟಿ ಆಯಿತು. ದಿವಸಕ್ಕೆ 300 ಕೋಟಿ ರೂಪಾಯಿ ಸಾಲ. ಇಂಥ ಒಂದು ಕಂಡೀಷನ್ನಲ್ಲಿ ಕೇಂದ್ರದ ನಾಯಕರ ಜೊತೆ ಹೋಗಿ ಕೂತು ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಹೋಗಿ ಕೂರ್ತಾ ಇದ್ದಾರಾ? ಪ್ರತಿನಿತ್ಯ ಕುರ್ಚಿ ಕಿತ್ತಾಟ, ಗದ್ದಲ, ಅಥವಾ ಅದೇನೋ ನಾನು 40 ಜನ ಇಟ್ಕೊಂಡಿದ್ದೀನಿ, ನನ್ನ ಶಕ್ತಿ ಪ್ರದರ್ಶನ. ಇದರಿಂದ ಏನಾಗ್ತಾ ಇದೆ, ರಾಜ್ಯ ಬಡವಾಗ್ತಾ ಇದೆ. ಇದು ಸಂಪತ್ಭರಿತವಾದಂಥ ರಾಜ್ಯ. ಟ್ಯಾಕ್ಸ್ ಪೇಯರ್ಸ್ ಮನಿ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದ ಜನತೆ ಮೇಲೆ ತೆರಿಗೆ ಮೂಲಕ ಕಟ್ತಕ್ಕಂಥ ಹಣ ಇವತ್ತು ಸದ್ಬಳಕೆ ಆಗಬೇಕಾಗಿದೆ. ಅದು ಹೊರತುಪಡಿಸಿ ಇವತ್ತು ಈ ರೀತಿ ಸಾಲದ ಹೊರೆ ಇವತ್ತು ನಮ್ಮ ತಲೆ ಮೇಲೆ ಹಾಕ್ತಾ ಇದ್ದಾರೆ ಅಷ್ಟೇ. ಈ ರಾಜ್ಯ ಸರ್ಕಾರದ ಸಂಭ್ರಮಾಚರಣೆ 1000 ದಿನ ಏನು ಮಾಡಿದ್ರು, ಬಹುಶಃ ಸಾಲ ನಮ್ಮ ತಲೆ ಮೇಲೆ ಹೊರಿಸಿರ್ತಕ್ಕಂಥದ್ದೇ ಅವರು ನಮಗೆ ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ. ಇಲ್ಲ JDS ಸಿದ್ಧಾಂತ ಅಂದ್ರೆ ಅಧಿಕಾರ ಒಂದೇ ಸಿದ್ಧಾಂತ. ನಿಮ್ದು ಹಳೆ ವಿಡಿಯೋ HD ಕುಮಾರಸ್ವಾಮಿ ಅವರಲ್ಲಿ, ದೇವೇಗೌಡ ಹಳೆ ವಿಡಿಯೋ ನೋಡಿದ್ರೆ ಅಲ್ಲಿ ಬಿಜೆಪಿಗೂ ಸಾಕಷ್ಟು ಬೈತಾರೆ, ಪ್ರಧಾನಮಂತ್ರಿ ಮೋದಿಗೂ ಬೈತಾರೆ. ಆಮೇಲೆ ಅದೇ ನೀವು ಬಿಜೆಪಿ ಜೊತೆ ಸೇರಿದಾಗ ಮತ್ತೆ ಪ್ರಧಾನ ಅಂದ್ರೆ ಯು ಹ್ಯಾವ್ ನೋ ಯಾವುದು ನಿಮ್ದು ಯಾವುದು ಸಿದ್ಧಾಂತ ಇಲ್ಲ ಅನ್ನುವಂತ ಆರೋಪ. ಯಾವ್ದು ಹೌದಪ್ಪ? ಹಾಗಾದ್ರೆ ಜನತಾದಳದವ್ರಿಗೆ ಸಿದ್ಧಾಂತ ಇಲ್ಲ ಅಂತ ಇವ್ರೇನಾದ್ರು ಇವತ್ತು ನಿರ್ಧಾರ ಮಾಡಿದ್ಮೇಲೆ ಮತ್ತು ಯಾತಕ್ಕೋಸ್ಕರ 2018ರಲ್ಲಿ ಉಳ್ಕೊಂಡು ಕಾಂಗ್ರೆಸ್ನವರು ಮನೆ ಬಾಗಿಲಿಗೆ ಯಾಕಪ್ಪ ಕೇಂದ್ರದವ್ರು ಬಂದಿದ್ದು? ಮತ್ತೆ ನಮಗೆ ಪಾಪ ನಮ್ಗೆ ಐಡಿಯಾಲಜಿ ಇಲ್ಲ, ನಮಗೆ ಕೇಡರ್ ಇಲ್ಲ, ಮರ್ಜ್ ಮಾಡಿಬಿಡ್ತೀವಿ ಅಂತ ಚರ್ಚೆ ಮಾಡುವಂಥ ಕಾಂಗ್ರೆಸ್ ಅವ್ರಿಗೆ ಇವತ್ತು ನಮ್ಮ ಬಗ್ಗೆ ಚರ್ಚೆ ಮಾಡೋದು. 18ರಲ್ಲಿ ಯಾಕೆ ಬಂದ್ರಿ ನಮ್ಮ ಮನೆಗೆ ಮತ್ತೆ ಕಾಂಗ್ರೆಸ್ನವರು? ಈಗೇನು ತೆಗ್ದಿದೀವಾ? ನೋಡಿಪ್ಪ, ಒಂದು ಮಾತು ಹೇಳ್ತೀನಿ ಕೇಳಿ. ನಮ್ಮ ಐಡಿಯಾಲಜಿಕಲಿ ನಾವು ಯಾವುದೇ ಬದಲಾವಣೆ ಆಗಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಈ ನಾಡಿನಲ್ಲಿ ರಚನೆ ಮಾಡಬೇಕು ಅಂತಕ್ಕಂಥದ್ದು ಕುಮಾರಣ್ಣವರ ದಿಟ್ಟ ನಿರ್ಧಾರ. ಹಾಗಾಗಿ ಇಲ್ಲಿ ನಾವು BJP ಜೊತೆ ಕೈ ಜೋಡಿಸಿದ್ವಿ ಅನ್ನೋ ಮಾತ್ರಕ್ಕೆ ನಮ್ಮ ಸೆಕ್ಯುಲರಿಸಮ್ನ ನಾವು ಬದಿಗಿಟ್ಟಿದ್ದೀವಿ, ಮೂಲೆ ಗುಂಪು ಮಾಡಿದ್ದೀವಿ ಅಂತಕ್ಕಂಥ ಪ್ರಶ್ನೆ ಅಲ್ಲ. ನಾವು ಇವತ್ತಿಗೂ ಕೂಡ ಫ್ರಮ್ ಹಾರ್ಟ್ ವಿ ಆರ್ ವೆರಿ ಸೆಕ್ಯುಲರ್. ರಾಜಣ್ಣ ನೋಡಿ, ನಾನು ಮರ್ತು ಬಿಟ್ಟಿದ್ದೆ, ರಾಜಣ್ಣ ನೆನೆಸಿದ್ರು. ಅವಾಗೆಲ್ಲೋ ಇತ್ತು ಸಿದ್ಧಾಂತ. ನಾನಂತೂ ಇಷ್ಟು ಬೇಗ ಹೇಳ್ಬಿಟ್ರು 4 ಅಂತ ನಾನು ಅದನ್ನೇನು ಹೇಳಕ್ಕೆ ಹೋಗ್ತಾ ಇರಲಿಲ್ಲ. ಬಟ್ ನಮಗೆ ವಿಜಯಪುರ ಜಿಲ್ಲೆಗೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಈ ಭಾಗದಲ್ಲಿ ಆಲ್ಮಟ್ಟಿಯ ಒಂದು ಅಣೆಕಟ್ಟು 519 ಅಡಿ ಎತ್ತರ ಕಟ್ತಕ್ಕಂಥದ್ದಕ್ಕೆ ಬಹುಶಃ ಅವರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಒಂದು ವಿಶೇಷ ಅನುದಾನವನ್ನು ಕೊಟ್ಟು ಇಲ್ಲಿರ್ತಕ್ಕಂಥ ನಮ್ಮ ನಾರಾಯಣಪುರ ಬಲದಂಡ ನಾಲೆ, ಎಡದಂಡ ನಾಲೆ, ಇವೆಲ್ಲದಕ್ಕೂ ಕೂಡ ಸಾಕಷ್ಟು ದೇವೇಗೌಡರು ಸಾಹೇಬ್ರ ಚಿಂತನೆ, ಹೋರಾಟಗಳು ಅಂದಿನ ಕಾಲದಲ್ಲಿ ಏನು ಮಾಡಿದ್ರು. ಬಹುಶಃ ಈ ಭಾಗದಲ್ಲಿ ನಮ್ಮ ರೈತರ ಹೊಲ ಗದ್ದೆಗಳಿಗೆ, ಜಮೀನಿಗೆ ಇವತ್ತು ನೀರು ಹರಿಸ್ತಕ್ಕಂಥದ್ದಕ್ಕೆ ಬಹಳ ಮುಖ್ಯವಾದಂಥ ಪಾತ್ರ ವಹಿಸಿದ್ದಾರೆ. ಹಾಗಾಗಿ ನಮ್ಮದೊಂದು ಅವಿನಾಭಾವ ಸಂಬಂಧ ಇದೆ. ನನಗೆ 100ಕ್ಕೆ 100 ವಿಶ್ವಾಸ ಇದೆ. ವಿಜಯಪುರ ಜಿಲ್ಲೆಯಲ್ಲಿ ಭಾಳ ಶಕ್ತಿಯುತವಾಗಿ ಜನತಾದಳ ಪಕ್ಷ ಇದೆ. ಮುಂದಿನ ದಿನಗಳಲ್ಲಿ ಬಹುಶಃ 28ಕ್ಕೆ ಈ ಜಿಲ್ಲೆಯ ಜನತೆ ನಮಗೆ ಆಶೀರ್ವಾದ ಮಾಡುವ ಮೂಲಕ ಅದನ್ನು ಸಾಬೀತನ್ನು ಮಾಡ್ತಾರೆ.